ಕೇರಳದ ನರ್ಸ್ ನಿಮಿಷಪ್ರಿಯ ಗಲ್ಲು ಶಿಕ್ಷೆಗೆ ಕ್ಷಣಗಣನೆ ನಿನ್ನೆ ಆಗಬೇಕಾಗಿದ್ದಂತಹ ನಿಮಿಷಪ್ರಿಯ ಗಲ್ಲು ಶಿಕ್ಷೆ ನರ್ಸ್ ನಿಮಿಷಪ್ರಿಯಾಳನ್ನ ಕ್ಷಮಿಸಲ್ಲ ಅಂತ ಹೇಳಿರುವಂತಹ ಸಂತ್ರಸ್ತರ ಕುಟುಂಬ. ಕೇರಳದ ನರ್ಸ್ ನಿಮಿಷಪ್ರಿಯ ಗಲ್ಲು ಶಿಕ್ಷೆಗೆ ಕ್ಷಣಗಣನೆ ಆರಂಭ. ನಿನ್ನೆ ಆಗಬೇಕಾಗಿದ್ದಂತಹ ನಿಮಿಷಪ್ರಿಯ ಗಲ್ಲು ಶಿಕ್ಷೆ ನರ್ಸ್ ನಿಮಿಷಪ್ರಿಯಾಳನ್ನ ಕ್ಷಮಿಸಿಲ್ಲ ಅಂತ ಹೇಳಿರುವಂತಹ ಸಂತ್ರಸ್ತರ ಕುಟುಂಬ. ನಿಮಿಷಾಳಿಂದ ಹತ್ಯೆಗೀಡಾಗಿರುವಂತಹ ತಲಾಲ್ ಮಹಾದಿ ಅವರ ಕುಟುಂಬ ಸ್ಪಷ್ಟನೆಯನ್ನ ನೀಡಿದೆ. ನಾವು ಬ್ಲಡ್ ಮನಿ ಸ್ವೀಕರಿಸಿ ನಿಮಿಷ ಅವಳನ್ನ ಕ್ಷಮಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ನನಗೆ ಬ್ಲಡ್ ಮನಿ ಬೇಡ, ಆಕೆ ಗಲ್ಲಿಗೇರುವುದು ಬಿಟ್ಟು ನಮಗೇನು ಬೇಕಾಗಿಲ್ಲ ಎನ್ನುವಂತಹ ಮಾತನಾಡಿರುವಂಥದ್ದು. ಇಸ್ಲಾಂ ಕಾನೂನಿನ ಪ್ರಕಾರವೇ ಆಕೆಯನ್ನ ಗಲ್ಲಿಗೇರಿಸಬೇಕು. ನಿಮಿಷಪ್ರಿಯಾಳ ಕ್ಷಮಾದಾನಕ್ಕಾಗಿ ನಡೆಸಿದಂತಹ ಸಂಧಾನ ಮಾತುಕತೆ ವಿಫಲವಾಗಿದೆ. ಯೆಮನ್ನಲ್ಲಿ ಹಿಂದೆ ನಿಮಿಷಪ್ರಿಯಾಳನ್ನ ಗಲ್ಲು ಶಿಕ್ಷೆ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಸ್ ವೀಕ್ಷಕರೇ, ಪಲಲ್ಘಾಟ್ ಜಿಲ್ಲೆಯ ಕೊಲ್ಲೆಂಗೋಡು ಅಲ್ಲಿರುವಂತಹ ನಿಮಿಷಪ್ರಿಯ ಅವರು 2017 ಜುಲೈಯಲ್ಲಿ ಯೆಮನ್ನ ಪ್ರಜೆ ತಲಾಲ್ ಎನ್ನುವಂಥವರನ್ನ ಕೊಲೆ ಮಾಡಿರ್ತಾಳೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಕೆಯ ಗಲ್ಲು ಶಿಕ್ಷೆ ಇವತ್ತು ಕ್ಷಣಗಣನೆ ಆರಂಭವಾಗಿರುವಂಥದ್ದು. ನರ್ಸ್ ನಿಮಿಷಪ್ರಿಯಾಳನ್ನ ನಾವು ಕ್ಷಮಿಸೋದಿಲ್ಲ ಅಂತ ಹೇಳಿ ಸಂತ್ರಸ್ತನ ಕುಟುಂಬ ಹೇಳ್ತಾ ಇರುವಂಥದ್ದು. ನಮಗೆ ಯಾವುದೇ ಅಮೌಂಟಿನ ಅವಶ್ಯಕತೆ ಇಲ್ಲ, ಆಕೆ ಗಲ್ಲಿಗೇರುವುದೇ ನಮಗೆ ಬೇಕಾಗಿರುವುದು ಅನ್ನುವಂತಹ ಮಾತನ್ನ ಸಂತ್ರಸ್ತ ಕುಟುಂಬದವರು ಮಾತನಾಡಿರುವಂಥದ್ದು. ನಿನ್ನೆ ಆಗಬೇಕಾಗಿದ್ದಂತಹ ನಿಮಿಷಪ್ರಿಯ ಗಲ್ಲು ಶಿಕ್ಷೆ ನರ್ಸ್ ನಿಮಿಷಪ್ರಿಯಾಳನ್ನ ಕ್ಷಮಿಸಲ್ಲ ಅಂತ ಹೇಳಿ ಸಂತ್ರಸ್ತ ಕುಟುಂಬ ಹೇಳಿಕೆಯನ್ನ ನೀಡಿದೆ. ನಿಮಿಷಪ್ರಿಯ ಹಾಗೂ ಅಲ್ಲಿ ಏನಿರ್ತಾನೆ ಆತ, ಅವನ ಹೆಸರು ಮಹಾದಿ ಅವನು ಇಬ್ರು ಸೇರ್ಕೊಂಡು ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿರ್ತಾರೆ. ಅದು ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ. ಅದಾದ ನಂತರ ನಿಮಿಷಪ್ರಿಯಾಗೆ ಅದೇ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಜಗಳ ನಡೆಯುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಮಹಾದಿ ಎನ್ನುವಂತ ಪುರುಷ ಏನ್ ಮಾಡ್ತಾನೆ ಅಂತಂದ್ರೆ ನಿನ್ನ ಪಾಸ್ಪೋರ್ಟ್ ಕೊಡೋದಿಲ್ಲ ಅಂತ ಹೇಳಿ ಪಾಸ್ಪೋರ್ಟ್ ಕಿತ್ತ ಇಟ್ಕೊಂಡಿರ್ತಾನೆ. ಅದಾದ ನಂತರ ಆಕೆ ಭಾರತಕ್ಕೆ ಬರಬೇಕು ಅನ್ನುವಂತ ಮನಸ್ಸು ಮಾಡ್ತಾಳೆ. ಅದಾದ್ಮೇಲೆ ಇವನ ಹತ್ರ ಕೇಳ್ತಾಳೆ, ಇವನು ಕೊಡೋದಿಲ್ಲ. ಅದಾದ ನಂತರ ಚುಚ್ಚುಮದ್ದನ್ನ ನೀಡಿ ಆ ಒಂದು ಪಾಸ್ಪೋರ್ಟ್ ಕಿತ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾಳೆ. ಆದರೆ ಮದ್ದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಆತ ತೀರ್ ಹೋಗಿರ್ತಾನೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಗಲ್ಲಿಗೇರಿಸಲಾಗ್ತಾ ಇರುವಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.